ಬಿಜಿಎಸ್ ಹಾಗೂ ಎಸ್ಜೆಬಿ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಡಾಕ್ಟರ್ ಪ್ರಕಾಶನಾಥ ಗುರೂಜಿಯವರ 4 ದಿನಗಳ ಕಾಲ ನಡೆಯುವಂತಹ ವಿಜೃಂಭಣೆಯ ಹುಟ್ಟುಹಬ್ಬದ ಆಚರಣೆ ಭಕ್ತಿ, ಶ್ರದ್ಧೆ ಮತ್ತು ಆಧ್ಯಾತ್ಮಿಕತೆಯೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಆರಂಭಗೊಂಡಿದ್ದು, ಹುಟ್ಟುಹಬ್ಬದ ನಿನ್ನೆ ಮತ್ತು ಇಂದು ವಿವಿಧ ಪೂಜಾ ಕಾರ್ಯಕ್ರಮಗಳು ಕೂಡ ನಡೆದಿರುವಂತದ್ದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ, ನೋಡ್ಕೊಂಡು ಬರೋಣ. ಬೆಂಗಳೂರಿನ ಕುಂಬಳಗೋಡಿನಲ್ಲಿ ಇರುವಂತಹ ಎಸ್ಜೆಬಿ ಬಿಜಿಎಸ್ ಟೆಕ್ನಾಲಜಿ ಅಂದ್ರೆ ಕಾಲೇಜ್ ಏನಿದೆ, ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ ಅವರ ಸಾರಥ್ಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಸುಮಾರು 4 ದಿನಗಳ ಕಾಲ ಅದ್ಧೂರಿಯಾಗಿ ಗುರುಗಳ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ರೀತಿಯಾಗಿ ಕಲ್ಯಾಣೋತ್ಸವ ಅನ್ನೋ ನಿಟ್ಟಿನಲ್ಲಿ ಆಚರಣೆಯನ್ನ ಮಾಡಿರುವಂಥದ್ದು. ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಶ್ರೀ ಡಾಕ್ಟರ್ ಪ್ರಕಾಶನಾಥ ಗುರೂಜಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ವಿಶೇಷವಾಗಿ ತಿರುಪತಿಯಿಂದ ಬಂದಿದ್ದಂತಹ ಅರ್ಚಕರು ಕೂಡ ಕಲ್ಯಾಣೋತ್ಸವವನ್ನ ನಡೆಸಿರುವಂಥದ್ದು ಈ ಕಾರ್ಯಕ್ರಮದಲ್ಲಿ. ಇನ್ನು ಕುಂಬಳಗೋಡಿನ ಬಿಜಿಎಸ್ ಗ್ರೌಂಡ್ ನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಬಿಜಿಎಸ್ ಮತ್ತೆ ಎಸ್ಜೆಬಿ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರು ಆಗಿರುವಂಥದ್ದು. ಪರಮೇಶ್ವರ ದೇಹಿನೇ ಜಗದೀಶ್ವರಿ ದೇಹಿನೇ ಪುರುಷೋತ್ತಮ ಆವಾಹಿತ ಸುದರ್ಶನ ಮಹಾವಿಘ್ನರೂಪಿ ಪರಮಾತ್ಮನೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ ಎಂದುಕೊಂಡು 3 ಪ್ರದಕ್ಷಿಣೆಯನ್ನು ಮಾಡಿ ನಮಸ್ಕಾರ. ಯಾವಿಮಾನಿ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯ. ಡಾಕ್ಟರ್ ಪ್ರಕಾಶನಾಥ ಶ್ರೀಗಳು ಏನಿದ್ದಾರೆ, ಅವರ ಶ್ರೇಯೋಭಿವೃದ್ಧಿಗಾಗಿ, ಅವರು ಆರೋಗ್ಯವಾಗಿರಲಿ, ಯಾವುದೇ ರೀತಿಯಾದಂತಹ ಅವರ ಜೀವನ ಏನಿದೆ ಎಲ್ಲವೂ ಕೂಡ ಸುಖಕರವಾಗಿರಲಿ ಅಂತ ಹೋಮ ಹವನವನ್ನ ಕೂಡ ಮಾಡಲಾಗಿದೆ. ಬಿಜಿಎಸ್ ಗ್ರೌಂಡ್ ನಲ್ಲಿ, ಕುಂಬಳಗೋಡುವಿನಲ್ಲಿ ಇರುವಂತಹ ಬಿಜಿಎಸ್ ಗ್ರೌಂಡ್ ನಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು ನಡೆದಿದೆ. ಅದರಲ್ಲಿ ಗುರೂಜಿ ಕೂಡ ಭಾಗಿಯಾಗಿದ್ದಾರೆ. ಒಂದು ರೀತಿಯಾಗಿ ಹಬ್ಬದ ರೀತಿಯಲ್ಲಿ ಪ್ರತಿ ವರ್ಷವೂ ಕೂಡ ಡಾಕ್ಟರ್ ಪ್ರಕಾಶನಾಥ ಶ್ರೀಗಳ ಹುಟ್ಟುಹಬ್ಬವನ್ನ ಆಚರಿಸಲಾಗುತ್ತೆ. ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರಬಹುದು, ಹೋಮ ಹವನಗಳಾಗಿರಬಹುದು ಸಾಕ್ಷಿಯಾಗಿತ್ತು. ಅವರ ವಿದ್ಯಾರ್ಥಿಗಳು ಅಂದ್ರೆ ಅವರ ಕಾಲೇಜ್ಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳು ಕೂಡ ತಾವು ಒಂದು ಹಬ್ಬದಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಯಾರು ಮಾಡಿಕೊಂಡು ಭಾಗಿಯಾಗಿದ್ದುಕೊಂಡು ಸಂಭ್ರಮಾಚರಣೆಯನ್ನ ಆಚರಿಸಿದ್ದಾರೆ. ಸೌರಾಷ್ಟ್ರಂ ಬ್ರಹ್ಮಪುತ್ರಂ ಸುತಗಲಮಸ್ವರ್ಗಗಮ್ಯೋ ಅಸಂತಮಂ ಭೂಮಿಸ್ಥಂ ಲಕ್ಷಕಾಗ್ಯಂ ಹರಿವರ್ಷಯನಂ ಶೇಷಾರಂ ನಮಾಮಿ ಫಲಾಮಣಿ ಸಹಸ್ರಾಣಾಂ ಮಹೋಜ್ವಲಂ ಸರ್ವನಾಗಪತಿಂ ಶೇಷಂ ನಾಗೇಂದ್ರಮೌವ್ಯಯಂ ನಾಗಾಷ್ಟನಾಗವನ್ಯಶ್ಚ ನಾಗಕನ್ಯಾಸ್ಪದೈವ ನಾಗಪುತ್ರಾಶ್ಚ ಪೌತ್ರಾಶ್ಚ ಸಮಾಯಾಂ ತ್ವಜಲಾಕ್ರಮ ನಾಗರಾಜ ದೇವರ ಪರಮ ಪವಿತ್ರವಾದಂತಹ ಸಂವಿಧಾನ ಈ ನಾಗತನುದರ್ಪಣ ಸೇವೆಯ. ಯಾಕೆ ಈ ನಾಗದೇವರ ಆರಾಧನೆಯನ್ನು ಮಾಡುವ ಸಂಪ್ರದಾಯ ನಮಗೆ ಬಂದಿದೆ, ಈ ಪೂಜೆಯ ಮಹತ್ವವೇನು
ನಮ್ಮ ಕಣ್ಣಿಗೆ ಕಾಣುವ ದೇವರು ಇನ್ನೊಂದು ತಂದೆ ತಾಯಿ ಸಿದ್ದೇಶ್ವರರು ಅಂತ. ಅಂತಹ ಪ್ರತ್ಯಕ್ಷನಾದಂತಹ ನಾಗರಿಗೆ ಆಶ್ಲೇಷ ಬಲಿದಾನ ಪ್ರಸನ್ನ ಪೂಜಾರಾಧನೆ ಎಂಬುವ ಒಂದು ಮಾಧ್ಯಮವನ್ನು ನಾವು ಇಂತಹ ಅತಿ ಶ್ರೇಷ್ಠವಾದ ಜನ್ಮದಿನದ ಪುಣ್ಯತಮ ಪರಮಕಾಲದಲ್ಲಿ ನಾಗರಿಗೆ ಪೂಜಾರಾಧನೆಯನ್ನು ಮಾಡುವಾಗ ನಮ್ಮ ಇಡೀ ಭಾರತ ವಂಶದ ನಮ್ಮೆಲ್ಲರನ್ನೂ ಕೂಡ ರಕ್ಷೆಯನ್ನು ಕೊಡುವಂಥ ವಿಶಿಷ್ಟವಾದ ಶಕ್ತಿ ಆ ನಾಗರಲ್ಲಿದೆ ಅಂತ. ಅಂತಹ ನಾಗದೇವರಿಗೆ ಯಥಾಶಕ್ತಿ ಕಲ್ಪೋಕ್ತ ಪೂಜೆಯನ್ನು ಆ ಸರ್ಪಯಾಗದಲ್ಲಿ ಬಳಿದಂತಹ 9 ಉಳಿದಂತಹ ನಾಗಗುಣಗಳಿಗೆ ಬಲಿದಾನವನ್ನು ಕೊಟ್ಟು ಆ ಸರ್ಪಯಾಗದಲ್ಲಿ ಮಡಿದಂತಹ ಎಲ್ಲ ನಾಗಗುಣಗಳಿಗೆ ಆ ನಾಗಮಂಡಲ ಮಧ್ಯದಲ್ಲಿ ಬಲಿದಾನವನ್ನು ಕೊಟ್ಟಾಗ ನಾಗದೇವರ ಪರಮಾನುಗ್ರಹ ನಮಗಾಗತ್ತೆ. ಸರ್ಪಶಾಪ ತಾಪಲೋಪಗಳು ಸರ್ಪಶಾಪಗಳು ಅಂತ ಹೇಳುವಾಗ ನಾಗರನ್ನು ನಾವು ಹೊಡೆಯುವುದು, ನಾಗಹುತ್ತಗಳನ್ನು ನಾಶ ಮಾಡುವುದು, ನಾಗಗಳು ಒಟ್ಟಾಗುವುದನ್ನು ಕಾಣುವುದು, ಹಾವಾಡಿಗಳು ಬಂದಾಗ ಅದನ್ನು ಕಾಣುವುದು, ಇವೆಲ್ಲವೂ ಕೂಡ ಸರ್ಪಶಾಪ ತಾಪಕ್ಕೆ ಕಾರಣ ಅಂತಹ ಯಾವುದೋ ನಮಗೆ ಗೊತ್ತಿಲ್ಲದೆ ಆಗಿದ್ದರೂ ಕೂಡ ಅದನ್ನೆಲ್ಲ ಪರಿಹರಿಸಿ ನಮ್ಮ ಎಲ್ಲ ಕೆಲಸದಲ್ಲಿ ವಿಜಯವನ್ನು ಕೊಡುವ ವಿಶಿಷ್ಟವಾದ ಅಂತಹ ನಾಗರನ್ನ ಪ್ರಸನ್ನ ತರ್ಪಣದಿಂದ ಅದೇ ರೀತಿಯಾಗಿ ರಾತ್ರಿಗಳ ಮಧ್ಯದಲ್ಲಿ ನಾನು ಉಪಸ್ಥಿತನಾಗಿ ನಮಗೆಲ್ಲರಿಗೂ ಕೂಡ ವಿಶಿಷ್ಟವಾದ ದರ್ಶನವನ್ನು ಕೊಟ್ಟು ನಮ್ಮನ್ನೆಲ್ಲರನ್ನೂ ಕೂಡ ರಕ್ಷಿಸಬೇಕು ಈ ಪರ್ವಕಾಲದಲ್ಲಿ ಅಂತ ಎಲ್ಲರೂ ಕೂಡ ಕಾಯ ವಾಚ ಮನಸ ನಾಗದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡುತ್ತಾ ಹೇಳೋಣ. ನಮಸ್ತೆ ದೇವದೇವೇಶ, ನಮಸ್ತೆ
सर्पेभ्यो नमः चेतो रोचनेति भोजे भासूर्यस्य रश्मिषो येषामप्ससरकृतं देभ्यस्तर्पेभ्यो नमः इदं सर्पेभ्यो हविरस्तुष्टम् आश्लेषा येषामरियन्ते चेतः ते अन्तरिक्षं पृथिवीं शयन्ते तेन सर्पासो भवादभिष्टाः नमो भगवते कामरूपिणे महाबलाय नागाधिपतये अनन्ताय नमः 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 ಈಗೇನು ಬರಲ್ಲ ಇಲ್ಲ ಅವರೇ कार्कोटकं दर्पयामि पद्मं दर्पयामि महापद्मं दर्पयामि ओं गुलिकं दर्पबालं दर्पयामि गुलिकं दर्पयामि ओं त्रिवारं दर्पयित्वा ओं अनन्तं दर्पयामि वासुकिं दर्पयामि क्षेत्रं दर्पयामि अक्षकं दर्पयामि मणिनीं दर्पयामि